ನಮಸ್ಕಾರ ವೀಕ್ಷಕರೇ, ಬಳಂಜ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಬಳಂಜ. ಇವತ್ತೊಂದು ಇಂಡೋನೇಷ್ಯಾದ ಪಪುವಾ ಅಂತ ಹೇಳುವಂಥ ಒಂದು ದ್ವೀಪದ ಒಂದು ವಿಶೇಷ ಹಣ್ಣು, ಒಂದು ಸೈಜಿಜಿಯಂ ಕುಟುಂಬ ಅಂದರೆ ವಾಟರ್ ಆ್ಯಪಲ್ ಅಥವಾ ಜಂಬು ನೇರಳೆ ಕುಟುಂಬದ ಒಂದು ಹಣ್ಣಿನ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ನಿಮಗೆ. ವಿಶೇಷವಾದಂತಹ ಬಹಳ ಸುಂದರವಾದಂಥ ಹಣ್ಣಿದು. ಮರದ ಕಾಂಡದ ತುಂಬೆಲ್ಲ ಗೊಂಚಲು ಹಣ್ಣನ್ನು ಪಡ್ಕೊಳ್ಳುವಂಥದ್ದು. ಹುಳಿ ಸಿಹಿ ಮಿಶ್ರಿತವಾಗಿ, ನಮ್ಮ ಮಲಯನ್ ಆ್ಯಪಲ್ ಗೊತ್ತಲ್ಲ ನಿಮಗೆ, ಅದೇ ಥರ ಬಹಳ ರುಚಿಕರವಾದಂತಹ ಹಣ್ಣಿನ ಬಗ್ಗೆ ನಾನು ತಿಳಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಹುಳಿ ಸಿಹಿ ಮಿಶ್ರ ಇರುವಂಥದ್ದು, ಕಂಪ್ಲೀಟ್ ಸ್ವೀಟ್ ಅಂತ ಹೇಳೋದಿಲ್ಲ, ಬಹಳ ನಾಜೂಕಾದ, ಬಹಳ ನಡಲೇಬೇಕಾದಂಥ ಒಂದು ಸುಂದರ ತಳಿ ಇದು. ನೆರಳಿನಲ್ಲೂ ಬಿಸಿಲಿನಲ್ಲೂ ಎಲ್ಲ ಕಡೆಯಲ್ಲೂ ಕೂಡ ಬೆಳಿಬಹುದಂಥ ಹಣ್ಣನ್ನು ನಾವು ನೋಡೋಣಂತೆ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಜಂಬೂ ಬೀರ ಅಂತ ಹೇಳುವಂಥದ್ದು. ಇದರ ಕಾಂಡವನ್ನು ಇಲ್ಲಿ ನೀವು ನೋಡಿಕೊಳ್ಬೋದು ನೋಡಿ. ಇದರ ಹಣ್ಣನ್ನು ನಾನು ತೋರಿಸ್ತಾ ಇದ್ದೇನೆ ನೋಡಿ. ದೊಡ್ಡ ಗಾತ್ರದ ಹಣ್ಣುಗಳನ್ನು ನೀವಿಲ್ಲಿ ಕಾಣಬಹುದು. ಇನ್ನಷ್ಟೇ ಮರದಲ್ಲಿರುವಂಥ ಕಾಯಿಯನ್ನು ಕೂಡ ಝೂಮ್ ಹತ್ತಿರದಲ್ಲಿ ಬಂದು ತೋರಿಸ್ತಾ ಇದ್ದೇನೆ ನೋಡಿ. ಗೊಂಚಲಾಗಿ ಹಣ್ಣುಗಳನ್ನು ಕಾಣುವಂಥದ್ದು ನಿಮಗೆ. ಇಲ್ಲಿ ನೋಡಿ, ಓಪನ್ ಆಗಿರುವಂಥ ಹಣ್ಣನ್ನು ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ, ಇದು ಜಂಬೂ ಬೀರ ಅಂತ ಹೇಳುವಂಥ ನಮ್ಮ ಮಲಯನ್ ಆ್ಯಪಲು ಅಥವಾ ವಾಟರ್ ಆ್ಯಪಲ್ನ ಹಾಗೆ ಇರುವಂಥ ಒಂದು ಹಣ್ಣು. ಗೊಂಚಲಾಗಿ ಹಣ್ಣನ್ನು ಪಡ್ಕೊಳ್ಳುವಂಥದ್ದು. ಇಲ್ಲಿ ನೋಡಿ, ಮೇಲಕ್ಕೆ ಕೂಡ ಮತ್ತೆ ತೋರಿಸಿದೆ ನೋಡಿ. ಇದು ಎಳೆಯ ಮಿಡಿಗಳು, ಇಲ್ಲಿ ಕಾಣಿಸ್ಕೊಡುವಂಥದ್ದು ಎಳೆಯ ಮಿಡಿಗಳನ್ನು, ಎಲೆಯ ಲಕ್ಷಣವನ್ನು ನಾನು ನಿಮಗೆ ತೋರಿಸ್ತಿದ್ದೇನೆ ನೋಡಿ. ನಮ್ಮ ವಾಟರ್ ಆ್ಯಪಲ್ ಅಥವಾ ನೇರಳೆ ಹಣ್ಣಿನ ಕುಟುಂಬದ ಇದು ಗಿಡವನ್ನು ಇಲ್ಲಿ ಕಾಣಿಸ್ಕೊಳ್ಬೋದು. ಇಲ್ಲಿ ನೋಡಿ, ಇದು ಕಾಯಿಯನ್ನು ಹಣ್ಣನ್ನು ತಿಂದು ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ನೀವು ಕಾಣ್ಬೋದು, ನಮ್ಮ ಮಲಯನ್ ಆ್ಯಪಲ್ ಇದೆಯಲ್ಲ, ಅದೇ ಟೇಸ್ಟನ್ನು ಪಡ್ಕೊಂಡಿರುವಂಥ ಹಣ್ಣು ಇದು. ಸುಂದರವಾದ ಹಣ್ಣು, ಬಹಳ ಒಂದು ರೀತಿಯ ಖುಷಿ ಪಡುವಂಥ ಹಣ್ಣು. ಒಗರು ಅಂದರೆ ನೇರಳೆ ಹಣ್ಣಲ್ಲಿ ಸಾಮಾನ್ಯವಾಗಿರುವಂಥದ್ದು ಒಗರು ಅಂತ ಹೇಳುವಂಥದ್ದು, ಅದು ಮತ್ತು ಹುಳಿ ಮತ್ತು ಸಿಹಿ, ಈ ಮೂರು ಮಿಶ್ರವಾಗಿರುವಂಥ ಒಂದು ಹಣ್ಣು. ಬಹಳ ಆಹ್ಲಾದಕರವಾದಂಥ ಹಣ್ಣು. ಏರ್ಲೇರ್ ಗಿಡಗಳು, ಕಸಿ ಗಿಡಗಳು ಬಹುಶಃ 3-4 ವರ್ಷದಲ್ಲೇ ಹಣ್ಣುಗಳನ್ನು ಪಟ್ಕೊಡ್ತವೆ. ಇದು ಬೀಜದ ಗಿಡ, ಸುಮಾರು 5 ವರ್ಷದ ಮೇಲೆ ಕಾಯಿ ಬಂದಿರುವಂಥದ್ದು. ಇಲ್ಲಿ ನಿಮಗೆ ಈ ಥರ ಏರ್ಲೇರಿಗೆ ನಾವು ಸಿದ್ಧವಾಗಿದ್ದೇವೆ. ಕಾಯಿಗಳನ್ನು ಇಲ್ಲಿ ನೋಡ್ಕೊಳ್ಬೋದು, ಎಷ್ಟು ಸುಂದರವಾಗಿದೆ ಅಂತ ಹೇಳುವಂಥದ್ದನ್ನು ನೋಡ್ಕೊಳ್ಳಿ. ಒಂದೊಂದು ಬಂಚಲ್ಲಿ 100-6 ಹಣ್ಣನ್ನು ಹೊಂದ್ಕೊಂಡಿರುವಂಥದ್ದು, ಉಡ್ಕೊಂಡಿರುವಂಥದ್ದು ನೋಡಿ. ಸೂಪರಾಗಿರುವಂಥ ಹಣ್ಣುಗಳನ್ನು ನಾನು ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ಕಾಯಿ ಮತ್ತು ಮಿಡಿಯನ್ನು ಕಾಣಿಸ್ತಾ ಇದ್ದೀರಿ ನೀವು ನೋಡಿ. ಕಾಯಿಗಳು ವಿಪರೀತ ಮಳೆಗೆ ಬಿರುಕು ಬಿಟ್ಟದ್ದು. ಸಾಮಾನ್ಯವಾಗಿ ಎಲ್ಲ ವಾಟರ್ ಆ್ಯಪಲ್ಗಳು ಕೂಡ ನಮ್ಮಲ್ಲಿ ಬಿರುಕು ಬಿಡುವಂಥದ್ದು ಸರ್ವೇ ಸಹಜ. ಯಾಕಂದರೆ ತುಂಬ ಮಳೆ, ಈ ವರ್ಷದ ಮಳೆ ನನಗೆ ಗೊತ್ತಲ್ಲ, 3-4 ತಿಂಗಳ ಮೇಲಾಯಿತು, ನಮ್ಮಲ್ಲಿ 3 ತಿಂಗಳಾಯಿತು ಇವಾಗ ಕಂಟಿನ್ಯೂಸ್ ಮಳೆ ಬರುವಂಥದ್ದು. ಹಾಗಾಗಿ ಸ್ವಲ್ಪ ನೀರನ್ನು ಎಳ್ಕೊಂಡಿರುವಂಥದ್ದು, ಆದರೂ ಕೂಡ ಕ್ರಿಸ್ಪಿ ರುಚಿಕರವಾದಂಥ ಹಣ್ಣನ್ನು ನಾವು ತಿನ್ಬೋದು ನೋಡಿ. ಭಾಳ ಸುಂದರವಾದಂಥ ಹಣ್ಣು. ಮತ್ತು ಮೇಲೆ ತೋರಿಸಿದೆ ನೋಡಿ ಹೂವಲ್ಲಿ, ಮತ್ತು ಮರದ ತುದಿಯಲ್ಲಿ ಗೊಂಚಲು ಹಣ್ಣನ್ನು ನಿಮಗೆ ಕಾಣಿಸ್ಕೊಳ್ತದೆ. ಎಷ್ಟು ಚೆಂದ ಇದೆ ನೋಡಿ, ಸೂಪರ್ ಹಣ್ಣು. ಇಲ್ಲಿ ಮತ್ತೆ ಕೆಳಗಡೆ ತೋರಿಸಿದೆ ನೋಡಿ. ತುಂಬ ಮರದಪ್ಪ ಆಗಬೇಕಾಗಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತೊಂದು ಹೊಸ ಹಣ್ಣಿನೊಂದಿಗೆ ಮತ್ತೊಮ್ಮೆ ಬರ್ತಾ ಇದ್ದೇನೆ. ಹೊಸ ಹಣ್ಣುಗಳನ್ನು ನಿಮ್ಗೆ ತೋರಿಸಿದ್ದೇನೆ. ಇಷ್ಟಪಟ್ಟಿದ್ದಲ್ಲಿ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದ.